ಚೆನ್ನಾಗಿದೆ. ವಾಸ್ತವಿಕ ಇವಾಗ ಏನು ನಡೀತಾ ಇದೆಯೋ ಅದ್ರ ಬಗ್ಗೆನೇ ತೋರಿಸಿದ್ದಾರೆ. ಆಮೇಲೆ ಜಿಲ್ಲಾ ಮಹೇಶ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ಸ್ವಲ್ಪ ಸೈಕೋ ರೋಲಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ತುಂಬ ಚೆನ್ನಾಗಿದೆ. ಎಲ್ಲ ಪಾತ್ರಗಳು ಚೆನ್ನಾಗಿ ಇಷ್ಟ ಆಯಿತು. ಅದರಲ್ಲೂ ನನ್ನ ಮಗನೂ ಮಾಡಿದ್ದಾನೆ. ಖುಷಿಗೆ ತುಂಬ ಚೆನ್ನಾಗಿದೆ. ಈಗ ಎಷ್ಟೇ ಸತಿ ಸಿನಿಮಾ ನೋಡ್ತಾ ಇದ್ದೀರಿ? ಎರಡನೇ ಸಲ ನೋಡ್ತಾ ಇದ್ದೆ. ಮಗನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿತ್ತು. ನಮ್ಮ ಹೊಸ ಟೀಮಿಂದ ಹೊಸ ಪ್ರಯತ್ನ. ಬಂದು ನೋಡಿ ಸಪೋರ್ಟ್ ಮಾಡಿ. ನನ್ನ ಹೆಸರು ನವೀನ್ ಅಂತ. ನಾನು ಕೃಷ್ಣನ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ರೋಲ್ ಮಾಡ್ತಾ ಇದ್ದೀನಿ. ಬಂದು ನೋಡಿ ಸಪೋರ್ಟ್ ಮಾಡಿ. ಸೂಪರ್ ಆಗಿದೆ. ಫ್ರೆಂಡ್ಶಿಪ್ ಬಗ್ಗೆ ಮತ್ತೆ ಈಗ ಲವ್ ಹೇಗಿದೆ ಅಂತ ಅದೆಲ್ಲ ಸೂಪರ್ ಆಗಿ ತೋರಿಸಿದ್ದಾರೆ. ಒಟ್ಟಲ್ಲಿ ಫ್ರೆಂಡ್ಶಿಪ್ ಪಾತ್ರ ಮಾತ್ರ ಸೂಪರ್ ಆಗಿ ತೋರಿಸಿದ್ದಾರೆ. ಪ್ರಕಾಶ್ ರಾಜ್ ಸೂಪರ್ ಆಗಿ ಮಾಡಿದ್ದಾರೆ. ನಿಮ್ ಫ್ರೆಂಡ್ಸ್ಗೆ ಏನು ಕಲ್ಸು, ಒಬ್ಬೊಬ್ಬರನ್ನ ಕಲ್ಸು. ಬಂದಿದೆ. ಡೈರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸ್ಟೋರಿ, ಲವ್ ಸ್ಟೋರಿ ಆಗಲಿ, ಒಂದು ಫ್ರೆಂಡ್ಶಿಪ್ ಸ್ಟೋರಿ ಆಗಲಿ ತುಂಬ ಚೆನ್ನಾಗಿ ಮೇಡಮ್. ಅದರಲ್ಲಿ ತುಂಬ ಚೆನ್ನಾಗಿ ಸಾಂಗ್ಸ್ ಮಾತ್ರ ಸೂಪರ್ ಆಗಿದೆ. ಅದ್ರಲ್ಲಿ ತುಂಬ ಸಾಂಗ್ಸ್ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಡೈರೆಕ್ಟರ್ಗಾಗಲಿ ಅದರಲ್ಲೇ ಪಾತ್ರ ಮಾಡಿರೋಂತಾಗಲಿ ಎಲ್ರಿಗೂ ಬಂದು ಪ್ರೋತ್ಸಾಹ ಕೊಡ್ಬೇಕಾಗಿ ಕೇಳ್ಕೊತೀವಿ. ಹೌದು ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಚೆನ್ನಾಗಿದೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಮೆಜಾರಿಟಿ ಜಾಸ್ತಿ ಲವ್ ಬಗ್ಗೆ ಮತ್ತೆ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಹೆಣ್ಮಕ್ಳು ಜಾಸ್ತಿ ಮೋಸ ಮಾಡೋದು. ಹೆಣ್ಮಕ್ಳೇ ಜಾಸ್ತಿ ಮಾಡೋದು. ನಮ್ಮ ಪ್ರಕಾಶ್ ಅಣ್ಣ ಮೂವಿ ಮಾಡಿದ್ದಾರೆ. ಚೆನ್ನಾಗಿ ಸಕ್ಸಸ್ ಆಗಲಿ, ಹಿಂಗೆ ಮುಂದಕ್ಕೆ ಬೆಳೀಲಿ. ಆಮೇಲೆ ಫ್ರೆಂಡ್ಶಿಪ್ ಬಗ್ಗೆ ಹೆಂಗೆ ಏನೇನು ಮಾಡ್ತಾರೆ ಅಂತ ತಿಳ್ಕೊಬೋದು. ಆಮೇಲೆ ಲವ್ ಬಗ್ಗೆ ಹೆಂಗೆ ಮೋಸ ಮಾಡ್ತಾರೆ ಹುಡುಗಿರು ಅಂತ ತಿಳ್ಕೊಬೋದು. ಅಷ್ಟೇ. ಓಕೆ. ಈಗಿನ ನಿಜ ಜೀವನದಲ್ಲಿ ಏನೇನು ಆಗ್ತಿದೆ ಕರೆಕ್ಟಾಗಿ ಅದನ್ನೇ ತೋರಿಸಿದ್ದಾರೆ. ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಎಷ್ಟು ಎಂಜಾಯ್ ಮಾಡಿದ್ರಿ ಸಿನಿಮಾಗೆ? ತುಂಬ ಎಂಜಾಯ್ ಮಾಡಿದೆ. ನಿಮ್ಮ ಸ್ನೇಹಿತರು ಮಾಡಿದ್ದಾರೆ? ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಎಲ್ಲ ಚೆನ್ನಾಗಿದೆ ಮ್ಯಾಮ್. ಪಕ್ಕ ಹಳ್ಳಿ ಎಲ್ಲ ಹಳ್ಳಿ ಸ್ಟೈಲ್ ಇದೆ. ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ ಸಿನಿಮಾದಲ್ಲಿ. ಯಾರಿಗೆ ಇಷ್ಟಪಡ್ತಿದೀವಿ ಅಂತನಾ? ಎಲ್ಲ ನೋಡ್ಬೋದು. ಯೂತ್, ಫ್ಯಾಮಿಲಿ ಎಲ್ಲರೂ ನೋಡ್ಬೋದು. ಚೆನ್ನಾಗಿದೆ. ಇವಾಗಿಂದು ನಡೀತಾ ಇರೋ ಸಿಚುಯೇಷನ್ ಸ್ವಲ್ಪ ಚೆನ್ನಾಗಿದೆ. ಹುಡುಗಿನ ನಂಬರ್ದು ಈ ಫಿಲಮ್ ನೋಡಿದ್ರೆ ಎಲ್ಲ ಚೆನ್ನಾಗಿದೆ. ಎಲ್ಲ ಆಕ್ಟಿಂಗ್ ಸೂಪರ್ ಆಗಿದೆ. ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಾ? ಹೌದು. ಹೇಗೆ ಅನಿಸ್ತದೆ? ಹುಡುಗಿರನ್ನ ಬ್ಲೇಮ್ ಮಾಡಿದ್ರೆ ಏನಾದ್ರೂ ಇದೆಯಾ? ಕತೆ ಏನಿದೆ? ಕತೆ ಮೇನ್ ಮೋಟೋನೇ ನಮ್ಮ ಡೈರೆಕ್ಟರ್ದು ಹುಡುಗಿರ್ ಮೋಸ ಮಾಡ್ತಾರೆ ಅಂತ ತೋರಿಸೋದು. ಈಗಾಗಲೇ ಇಂಟರ್ವ್ಯೂಸ್ ಅಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಬಟ್ ಮೇನ್ ಏನಂದ್ರೆ ಹುಡುಗರು ಮಾಡ್ತಾರೆ, ಹುಡುಗಿರು ಮಾಡ್ತಾರೆ ಮೋಸ ಅಲ್ವಾ? ಕರೆಕ್ಟ್ ಅಲ್ವಾ? ಇಬ್ರು ಮೋಸ ಮಾಡ್ತಾರೆ. ಬಟ್ ಇದೇನಂದ್ರೆ ಬರೀ ಸಿನಿಮಾಗೋಸ್ಕರ ಅಷ್ಟೇ. ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ದಾರೆ ಅಷ್ಟೇ. ಏನ್ ಅನಿಸ್ತು ಸಿನಿಮಾ ಓವರಾಲ್ ನೀವು ಕೂತ್ ನೋಡಿದಾಗ, ನಿಮ್ಮನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಒಂಥರ ಬಬ್ಲಿ ಆಗಿ ಹಳ್ಳಿ ಹುಡುಗಿ ಕ್ಯಾರೆಕ್ಟರು. ಸೊ ತುಂಬ ಖುಷಿ ಆಯಿತು ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು. ಆ್ಯಂಡ್ ಹುಡುಗಿರು ಯಾಕೆ ಹಿಂಗೆ ಸಾಂಗ್ ಆಲ್ರೆಡಿ 100K ವ್ಯೂಸ್ ತೊಗೊಳ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ. ಎಲ್ಲರೂ ಬಂದು ಥಿಯೇಟರ್ಸ್ಗೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಲೀಡ್ ಕ್ಯಾರೆಕ್ಟರ್ ಎಷ್ಟು ಖುಷಿ ಇದೆ ಸಿನಿಮಾ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ? ಹೇಗೆ ಅನಿಸ್ತಾ? ಹೌದು, ನಾನು ಸೀರಿಯಲ್ ಮಾಡಿದ್ದೀನಿ. ಜೋಡಿ ಅಕ್ಕಿಯಿಂದ ಹಿಡಿದು ಸೀತಾವಲ್ಲಭ, ಗೀತಾ, ದೊರೆಸಾನಿ, ಮತ್ತು ಈಗ ರೀಸೆಂಟಾಗಿ ನಾನಿನ ಬಿಡೋದ್ರಲ್ಲೂ ಮಾಡಿದ್ದೀನಿ. ಬಟ್ ಒಂದು ಸಿನಿಮಾ ಒಂದು ಲೀಡ್ ಕ್ಯಾರೆಕ್ಟರ್ ಅಂತ ಮಾಡಿದ್ದಿದೆ ಫಸ್ಟ್ ಟೈಮು. ಸೊ ತುಂಬ ಖುಷಿಯಾಗಿದೆ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ. ಜನ ಮಧ್ಯೆ ಕೂತು ನೀವು ನೋಡಿದಾಗ ಅವ್ರ ರೆಸ್ಪಾನ್ಸ್ ಆಗಿರ್ಬೋದು, ಹೊರಗಡೆ ಬಂದಾಗ ಅವ್ರು ಹೇಳ್ತಕ್ಕಂಥ ರಿವ್ಯೂಸ್ ಆಗಿರ್ಬೋದು, ಅದು ನೋಡಿ ಏನು ಅನಿಸ್ತದೆ? ಎಷ್ಟು ಖುಷಿ ಆಗುತ್ತೆ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಯಾಕಂದರೆ ಇದು ಸೇಮ್ ಈ ಹಳ್ಳಿ ವಾತಾವರಣದಲ್ಲಿ ಏನು ನಡೆಯುತ್ತೆ ಅದೇ ಥರ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಇದು ಹೊಸ ಟೀಮ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಸೊ ನೀವು ಜನ ಎಲ್ಲ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಬೇಕು. ಸಿನಿಮಾ ಇದು ಒಪ್ಕೊಂಡ್ರಿ ಸರ್? ಕತೆ ನೋಡಿ ಏನಾದರೂ ಬ್ಯಾಕ್ಗ್ರೌಂಡ್ ಫ್ರೆಂಡ್ಶಿಪ್ ಅಂತನ ಏನು? ಇಲ್ಲ, ಕತೆ ನೋಡಿ ಒಪ್ಕೊಂಡಿದ್ದು. ಯಾಕಂದರೆ ಅವರು ಒಂದು ನಾಚಿ ಅನ್ನೋ ಸಿನಿಮಾದಲ್ಲಿ ಅವರು ಅಸೋಸಿಯೇಟಾಗಿ ವರ್ಕ್ ಮಾಡ್ತಾಯಿದ್ರು, ಅಲ್ಲಿ ಪರಿಚಯ ಆಗಿದ್ದು. ನಾನು ಆ ನಾಚಿ ಅನ್ನೋ ಸಿನಿಮಾದಲ್ಲಿ ವಿಲನ್ನ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸೊ ಈ ಥರ ಸಿನಿಮಾ ಸ್ಟೋರಿ ಇದೆ ಅಂತ ಹೇಳಿ ಒಳ್ಳೆ ಸ್ಟೋರಿ ಚೆನ್ನಾಗಿತ್ತು. ಸೊ ಲೀಡ್ ರೋಲ್ ಆಗಿ ಇಲ್ಲೊಂದು ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಚೆನ್ನಾಗಿದೆ. ಒಂದು ಈ ಹಳ್ಳಿ ಕಡೆ ಹೆಂಗೆ ಮುಗ್ಧರು ಇರ್ತಾರೆ ಅಥವಾ ಈ ಹುಡುಗಿರು ಹೆಂಗಿರ್ತಾರೆ, ಹುಡುಗರು ಹೆಂಗಿರ್ತಾರೆ, ಎಲ್ಲ ಒಂಥರ ಒಂದು
ಒಳ್ಳೆ ಸ್ಟೋರಿ, ನಿಮ್ಗೆ ಒಳ್ಳೆ ಹಳ್ಳಿ ಫೀಲ್ ಬರುತ್ತೆ ಸಿನಿಮಾ ನೋಡಿದಾಗ. ಓಕೆ ಸರ್, ಈಗ ಮೋಸ್ಟ್ ಆಫ್ ದ ಹುಡುಗಿರ ಬಗ್ಗೆ ತೋರಿಸಿದ್ರ, ಅಂದ್ರೆ ಹುಡುಗಿರು ಎಲ್ಲರೂ ಅದೇ ತರ ಇರ್ತಾರ ಹೇಗೆ? ಹುಡುಗಿರೇ ಇಲ್ಲ ಮೋಸ ಮಾಡೋದಾ ಹೇಗೆ? ಇಲ್ಲ, ಹುಡುಗಿರೆಲ್ಲ ಹಂಗೆ ಇರ್ತಾರೆ ಅಂತಲ್ಲ, ಸೊ ಈ ಥರನೂ ಇರ್ತಾರೆ ಅಂತ ಅಷ್ಟೇ ಮೇಡಮ್. ಸರ್ ಇನ್ನೊಂದು ಪ್ರಶ್ನೆ, ಸ್ವಲ್ಪ ಪ್ರಮೋಷನ್ಗಳಲ್ಲಿ ನೀವು ಕಾಣಿಸ್ಕೊಂಡಿಲ್ಲ, ಏನು ಕಾರಣ? ಪ್ರಮೋಷನಲ್ಲಿ ಯಾಕೆ ಕಸ್ಕೊಂಡಿಲ್ಲ ಅಂದರೆ ನಾನು ಸ್ವಲ್ಪ ಒಂದೆರಡು ಸಿನಿಮಾದಲ್ಲಿ ವಿಲನ್ನಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಇನ್ನೊಂದು ದೊಡ್ಡ ಸಿನಿಮಾದಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಅದು ಈಗಲೇ ಹೇಳೋದು ಬೇಡ, ಅದು ಶೂಟಿಂಗ್ ಸ್ಟಾರ್ಟ್ ಆದಾಗ ಹೇಳ್ತೀನಿ. ಸೊ ಅದರಲ್ಲೆಲ್ಲ ಬ್ಯುಸಿ ಆಗಿರೋದ್ರಿಂದ ಸಿಕ್ಕಿಲ್ಲ, ಇಲ್ಲಿ ಬರೋಕ್ಕೆ. ಜನಕ್ಕೆ ಏನು ಹೇಳ್ತೀರಾ ಸಿನಿಮಾ ಥಿಯೇಟರ್? ಜನಕ್ಕೆ ಏನು ಹೇಳ್ತೀನಿ ಅಂದರೆ, ನಿಮಗೆ ಸಿನಿಮಾ ನೋಡಿದಾಗ ಒಂದು ಒಳ್ಳೆ ವಿಲೇಜ್, ಈ ಹಳ್ಳಿ ವಾತಾವರಣ, ಒಳ್ಳೆ ಗುಡ್ ಫೀಲ್ ಬರುತ್ತೆ ಈ ಸಿನಿಮಾ ನೋಡಿದಾಗ. ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ನೋಡಿ, ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ ಆಗಿ ನೋಡಿ ಅಂತ. ಥ್ಯಾಂಕ್ ಯು ಸರ್. ಸಿನಿಮಾದಲ್ಲಿ ನಿಮ್ದೊಂದು ಪಾತ್ರ ಬಂದೋಗುತ್ತೆ, ಹೌದು ಸರ್ ಎಕ್ಸ್ಪೀರಿಯನ್ಸ್ ಹೇಗೆ? ತುಂಬ ಚೆನ್ನಾಗಿ ಸೆಟ್ಟಲ್ಲಿ ನಾನು ಅನುಭವಿಸಿದೆ. ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ, ಸಿದ್ದಪ್ಪ ಗೌಡನ ಪಾತ್ರ. ನಿಮ್ಗೆ ಈಗಾಗಲೇ ಗೊತ್ತಿರೋಂಗೆ ಉಗ್ರಪ್ಪ ಏನು ಮಾಡಿದ್ದಾರೆ ಅವ್ರಿಗೆ ಪಾಸಿಟಿವ್ ಆಗಿ ನಾನು ಮಾಡಿದ್ದೀನಿ. ಈ ಚಿತ್ರ ಈಗಾಗಲೇ ನೀವೆಲ್ಲ ನೋಡಿ ಖುಷಿ ಪಟ್ಟಿದ್ದೀರಾ. ಕರ್ನಾಟಕ ಜನತೆ ಚಲನಚಿತ್ರ ಮಂದಿರಗಳಿಗೆ ಬಂದು ಸಿನಿಮಾವನ್ನು ನೋಡಿ ಅಂತ ಕೇಳ್ತೀನಿ. ಈ ಚಿತ್ರದಲ್ಲಿ ಹಾಡುಗಳಂತೂ ಸೂಪರ್ ಹಿಟ್ ಆಗಿದೆ, ಒಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ನಿರ್ದೇಶಕರು. ಹೀಗಿದೆ ಮೇಡಮ್. ಸಿನಿಮಾದಲ್ಲಿ ಒಂದು ಒಳ್ಳೆ ಸ್ಟೋರಿ ಇದೆ, ಕಂಟೆಂಟ್ ಇದೆ. ಈಗಾಗಲೇ ಏನು ಪ್ರೆಸೆಂಟ್ ಸಿಚುವೇಶನಲ್ಲಿ ಹೆಣ್ಣು ಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಹಾದಿ ತಪ್ತಾ ಇದ್ದಾರೆ, ದಾರಿ ತಪ್ತಾ ಇದ್ದಾರೆ, ಅವ್ರಿಗೆ ಒಂದು ಸಂದೇಶ ಇದೆ. ಬಂದು ಕೂತ್ಕೊಂಡು ಖುಷಿ ಪಡಬೇಕು, ಜೊತೆಗೆ ಸಂದೇಶದ ಸಾರಾಂಶವನ್ನ ಮನದಟ್ಟು ಮಾಡ್ಕೊಳ್ಬೇಕು, ಜೀವನದಲ್ಲಿ ಅಳವಡಿಸ್ಕೊಂಡು ಬದಲಾವಣೆಗೆ ಒಳಪಡಬೇಕು, ಜೀವನ ಶೈಲಿನ ಮಾರ್ಪಾಟು ಮಾಡ್ಕೊಂಡು ಚೆನ್ನಾಗಿ ಖುಷಿ ಪಡಬೇಕು. ಚೆನ್ನಾಗಿರೋರು ಇನ್ನೂ ಚೆನ್ನಾಗಿ ಮುಂದೆ ಬರಲಿ ಅಂತ ನಾನು ಒಂದು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ನಮಸ್ತೆ. ಸರ್ ಒಂದು ವಿಭಿನ್ನ ಪಾತ್ರದಲ್ಲಿ ಬಂದು ಹೋಗ್ತೀರಾ, ಎಷ್ಟು ಖುಷಿ ಇದೆ ನಿಮಗೆ? ಆ ಪಾತ್ರ ಹೇಗೆ ಒಪ್ಕೊಂಡ್ರಿ ಮೇಡಮ್? ಆ್ಯಕ್ಚುಲಿ ಆ ಪಾತ್ರದ ಬಗ್ಗೆ ನಂಗೆ ತುಂಬಾನೇ ಹೆಮ್ಮೆ ಇದೆ. ನಾನು ಅಂಥ ಪಾತ್ರನೇ ಹುಡುಕ್ತಾ ಇದ್ದೆ. ಸೈಕೋ ಕ್ಯಾರೆಕ್ಟ್ರು, ಒಂಥರ ಮದರ್ ಸೆಂಟಿಮೆಂಟಲ್ ಫೀಲ್ ಇದೆ, ಟಚ್ ಇದೆ, ತುಂಬ ಒಳ್ಳೆಯ ಪಾತ್ರ. ನಾನು ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಆ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಇದೆ ಮೇಡಮ್. ಓಕೆ ಸರ್, ಸಿನಿಮಾ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಹೇಳಿದ್ದಾರೆ, ಹೌದಾ? ಅದು ನಿಜ? ಹೆಣ್ಮಕ್ಳು ಮೋಸ ಮಾಡೋದ್ರಲ್ಲಿ ಫಸ್ಟ್ ಅಂತ ಹೇಳ್ತಾರೆ, ಹೌದಾ ಮೇಡಮ್? ನನಗನ್ಸೋ ಮಟ್ಟಿಗೆ ಡೈರೆಕ್ಟ್ರು ಈಗಿನ ಟ್ರೆಂಡ್ ಹೆಂಗಿದೆ ಅನ್ನೋದನ್ನ ತೋರ್ಸೋಕೆ ಹೋಗಿದ್ದಾರೆ ಸಿನಿಮಾದಲ್ಲಿ. ಅಂದರೆ ಅವರು ಅಬ್ಸರ್ವ್ ಮಾಡಿದ್ದಾರೆ ಅನಿಸುತ್ತೆ. ಆ ಥರ ಅಬ್ಸರ್ವ್ ಮಾಡೋದಲ್ಲೇ ಅದನ್ನ ಸಿನಿಮಾದಲ್ಲಿ ತೊಗೊಂಡು ಅದನ್ನ ತೋರಿಸಿದ್ದಾರೆ ಅಂತ ನನ್ಗೆ ಅನಿಸುತ್ತೆ. ಮೋಸ್ಟ್ಲಿ ಅವ್ರ ಪ್ರಕಾರ ಅದು ಕರೆಕ್ಟಾಗೇ ಇದೆ ಅಂತ ನನ್ನ ಭಾವನೆ. ಈಗ ಸಿನಿಮಾ ಯಾರು ನೋಡಬಹುದು ಸರ್? ಯೂತ್ ನೋಡ್ಬೇಕಾ, ಇಲ್ಲ ಫ್ಯಾಮಿಲಿ ನೋಡ್ಬೋದಾ, ಇಲ್ಲ ಎಲ್ಲರೂ ನೋಡ್ಸಿ? ಮೇಡಮ್, ಎಲ್ಲರೂ ನೋಡ್ಬೋದು. ಯಾಕಂದರೆ ಇದರಲ್ಲಿ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಮದರ್ ಸೆಂಟಿಮೆಂಟಲ್ ಇದೆ, ಸಾಂಗ್ಸ್ ಅಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ, ಎಲ್ಲ ಇದೆ. ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡ್ಬೋದು ಅಂತಂದ್ರೆ. ಸರ್, ಈಗ ಸಿನಿಮಾದಲ್ಲಿ ಒಂದು ಗೆಳೆಯನ ಪಾತ್ರ ಮಾಡಿದ್ದೀರಾ, ಎಷ್ಟು ಚಾಲೆಂಜಿಂಗ್ ಆಗಿತ್ತು ರೋಲ್? ಹಾಗೆ ನಿಮಗೆ ಎಷ್ಟನೇ ಸಿನಿಮಾ ಏನು ಅಂತ? ಮೇಡಮ್, ಇದು ಮೊದಲನೇ ಸಿನಿಮಾ ನಂದು. ಆ್ಯಕ್ಚುಲಿ ತುಂಬ ಚಾಲೆಂಜ್ ಆಗಿತ್ತು ನನಗೆ, ಯಾಕಂದರೆ ಫಸ್ಟ್ನೇ ಇದ್ದು ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ. ಆವಾಗ ಆ್ಯಕ್ಚುಲಿ ಪ್ರಕಾಶ್ ಸರ್ ಬಂದು ನನಗೆ ಆ್ಯಕ್ಚುಲಿ ಒಂದು 6 ವರ್ಷದಿಂದ ಫ್ರೆಂಡು. ಈ ಥರ ಒಂದು ರೋಲ್ ಇದೆ, ಈ ಥರ ಮಾಡ್ತೀಯ ಅಂದಾಗ ನನಗೂ ಯೋಚನೆ ಬಂತು, ಈ ಥರ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ತೀನಿ, ಈ ಥರ ನಮಗೆ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ. ಅವಾಗ ಅವರು ಎಲ್ಲ ಹೇಳ್ಕೊಟ್ಟು ಈ ಥರ ಮಾಡಿಸಿದ್ದಾರೆ ಅಂತ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನನಗೂ ನಮ್ಮ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನಮ್ಮ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ನೇ ಫಿಲಮ್ ಅಂತ ನಮ್ಗೆ ಅನ್ಸೋದೇ ಇಲ್ಲ ಅಂತ. ತುಂಬ ಚೆನ್ನಾಗಿ ಸಾಂಗ್ಗಳಿರಲಿ, ಫೈಟ್ ಇರಲಿ, ಡೈರೆಕ್ಷನ್ ಅಂತೂ ಒಂದು ಮಾಡೋದಂದರೆ ಇವಾಗ ನಿಮಗೆ ಗೊತ್ತು, ಎಷ್ಟೋ ಫಿಲಮ್ಗಳು ಡೈರೆಕ್ಷನ್ ಮಾಡ್ತಾ ಇರ್ತಾರೆ, ಹಂಗೆ ನಿಂತೋಗುತ್ತೆ. ಒಂದು ಫಿಲಮ್ ರಿಲೀಸ್ ಆಗಬೇಕು, ದೊಡ್ಡ ಪರದೆ ಮೇಲೆ ಬರಬೇಕು ಅಂದರೆ ಅದು ಹಿಂದೆ ಒಂದು ಡಿಸ್ಟ್ರಿಬ್ಯೂಟ್ರ್ ಇದಿರ್ತಾರೆ. ಅದು ನಮ್ಮ ವೆಂಕಟೇಶ್ ಅಣ್ಣ ಬಂದು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಅಣ್ಣ ಥರ ನಿಂತು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸರ್, ನಿಮ್ಮ ಫ್ರೆಂಡ್ಸ್ ಬಳಗ ಹೇಳ್ತಾ ಇತ್ತು ಹುಡುಗಿರೇ ಜಾಸ್ತಿ ಮೋಸ ಮಾಡೋದು, ಹೌದಾ ಸರ್? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಮೇಡಮ್, ಯಾಕಂದರೆ ನಂಗೆ ಲವ್ ಅದು ಇದು ಏನೂ ಆಗಿಲ್ಲ. ಯಾಕಂದರೆ ಹುಡುಗಿರ ಬಗ್ಗೆ ನಂಗೆ ಆ ಥರ ಏನೂ ಗೊತ್ತಿಲ್ಲ, ಲವ್ ಏನೂ ಆಗಿಲ್ಲ ಮೇಡಮ್. ಈಗ ಜನ ಯಾಕೆ ಸಿನಿಮಾ ನೋಡಬೇಕು ಅಂತ ಮೇಡಮ್, ಉದಯ ಸೂರ್ಯ ಏನಂದರೆ ಇವಾಗ ಒಳ್ಳೆ ಕತೆ ಇದೆ, ಫ್ರೆಂಡ್ಶಿಪ್ ಬಗ್ಗೆ ಬಾಂಡಿಂಗ್ ಇದೆ, ಮತ್ತು ಸಾಂಗ್ಗಳು ತುಂಬ ಚೆನ್ನಾಗಿದೆ. ಸರ್, ನೀವು ಒಂದು ಆಪರ್ಚುನಿಟಿ ಕೇಳ್ಬೋದಿತ್ತಲ್ಲ, ನಾನು ಹೀರೋ ರೋಲೇ ಮಾಡ್ತೀನಿ ಅಂತ. ಅಂದರೆ ಮೇಡಮ್, ನಾವು ಹೀರೋ ರೋಲ್ ಮಾಡೋಕ್ಕೆ ಕೇಳೋಕ್ಕೆ ನಮಗೆ ಇವಾಗ ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ನೋಡೋಣ ಮುಂದೆ ಆ ಥರ ಏನಾದರೂ ನಮ್ಮ ಪ್ರಕಾಶ್ ಸರ್ ಏನಾದರೂ ನಮ್ಮ ಕಡೆ ನೋಡಿ ಒಂದು ಚಾನ್ಸ್ ಕೊಟ್ಟರೆ ಅದು ಖಂಡಿತ ಮಾಡೋಣ. ಹೌದು, ಖಂಡಿತ ಮಾಡ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು. ಅದೇ ತುಂಬ ಖುಷಿ ಆಗ್ತದೆ. ಉದಯ ಸೂರ್ಯ ಇವತ್ತಿನ ಯೂತ್ಸ್ಗೆ ಒಂದು ಸಾಮಾಜಿಕ ಸಂದೇಶ ಇಟ್ಕೊಂಡಿರೋಂಥ ಒಂದು ಸಿನಿಮಾ. ತುಂಬ ಕ್ರಿಯಾಶೀಲವಾಗಿ ಡೈರೆಕ್ಷನ್ನ ನೋಡಿದೆ. ಒಳ್ಳೆ ಅದ್ಭುತವಾದಂಥ ಸ್ಕ್ರೀನ್ ಪ್ಲೇ. ಪ್ರಕಾಶ್ ತುಂಬ ಉದಯೋನ್ಮುಖ ಬೆಳೆಯುವಂಥ ಹುಡುಗ, ತುಂಬ ಚೆನ್ನಾಗಿ ಮಾಡಿದ್ದಾನೆ.
ಸೊ ಇಡೀ ಟೀಮ್, ಇಡೀ ತಂಡ ಒಂದು ಸಂದೇಶ ಇಟ್ಕೊಂಡಿರೋಂಥದ್ದು, ಸ್ನೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಎಕ್ಸ್ಪೆಷಲಿ ಹೆಣ್ಮಕ್ಳು ಕಲಿಯುವಂಥದ್ದು, ಹೆಣ್ಮಕ್ಳು ಮಾಡುವಂಥ ಮಿಸ್ಟೇಕ್ಸ್ ಏನಿದೆ, ಸೊಸೈಟಿಗೆ ಆಗುವಂಥ ಅವಘಡಗಳೇನಿದೆ ಅದನ್ನು ಅಳವಡಿಸ್ಕೋಬೇಕು ಯೂತ್ಸು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರೋಂಥದ್ದು. ಒಂದು ವಿಲೇಜ್ ಮೋರಲ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ನಡೆಯುವಂಥ ದೈವಾಂಶ ಸಂಭೂತ ಆಗಿರ್ಬೋದು, ಒಂದು ಸ್ಪಿರಿಚುವಲ್ ಕಂಟೆಂಟ್ ಆಗಿರ್ಬೋದು, ಅದು ಪ್ರಕೃತಿವಾಗಿ ತಗೊಳ್ಳುವಂಥ ಒಂದು ವಿಚಾರಗಳನ್ನು ಕೂಡ ತುಂಬ ಚೆನ್ನಾಗಿ ನೈಜವಾಗಿ ತೊಗೊಳ್ಳುವಂಥದ್ದು ಕಾಣ್ತೀವಿ. ಹಾಗೆ ನಮ್ಮ ಪ್ರಶಾಂತ್, ಹಾಗೆ ನಮ್ಮ ದಾನಂದ್ ಸರ್ ಆಗಿರ್ಬೋದು, ತುಂಬ ವಿಭಿನ್ನವಾಗಿ ಪರ್ಫಾರ್ಮೆನ್ಸ್ನ ಕಾಣುವಂಥದ್ದನ್ನ ನೋಡ್ತೀವಿ. ಹೆಣ್ಮಕ್ಳು ಲಾವಣ್ಯ ಅವ್ರದ್ದು ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ತನುವ್ರದ್ದು ಕೂಡ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲೂ ಕೂಡ ಎಲ್ಲ ಬುಕ್ಕಿಶ್ ಆಗೋ, ಆರ್ಟಿಫಿಷಿಯಲ್ ಆಗೋ ಅನ್ನೋಂಥದ್ದು ಕಾಣ್ತಾ ಇಲ್ಲ. ತುಂಬ ನೈಜ. ಬಹುಶಃ ನನಗನ್ಸುತ್ತೆ ವರ್ಕ್ಶಾಪ್ ಎಲ್ಲ ಮಾಡಿದೆ ಅಂತ ಅನಿಸುತ್ತೆ ಇಡೀ ಟೀಮ್. ಅದು ಎದ್ದು ಕಾಣ್ತಾ ಇದೆ. ನಾವು ಇತ್ತೀಚಿನ ಸಿನಿಮಾಗಳಿಗೆ, ಇಂಥ ಕನ್ನಡ ಸಿನಿಮಾಗಳಿಗೆ ಸ್ಪಂದಿಸಬೇಕು, ಸಪೋರ್ಟ್ ಮಾಡಬೇಕು. ಖುಷಿ ಅಂತ ಅನಿಸುತ್ತೆ. ಪ್ರಕಾಶ್ಗೆ ಒಳ್ಳೆಯದಾಗಲಿ. ಜೊತೆಲಿ ನಮ್ಮ ಆತ್ಮೀಯರು, ನಿರ್ಮಾಪಕ, ನಿರ್ದೇಶಕರು, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟ್ರು ಈ ಸಿನಿಮಾನ ತಗೊಂಡು ಈ ಸಿನಿಮಾನ ಬಿಡುಗಡೆಗೆ ತುಂಬ ಎಫರ್ಟ್ ಹಾಕುವಂಥದ್ದು ವೆಂಕಟಗೌಡರು, ಸಚಿತ್ ಫಿಲಮ್ಸ್ ನಿರ್ಮಾಪಕರು. ಖುಷಿ ಅನಿಸುತ್ತೆ. ಒಳ್ಳೆಯದಾಗಲಿ ನಿಮಗೆ, ಇಡೀ ಸಿನಿಮಾಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ. ಉದಯ್ ಸೂರ್ಯ, ಆಲ್ ದಿ ಬೆಸ್ಟ್ ಉದಯ್ ಸೂರ್ಯ. ಗುಡ್ ಲಕ್ ಪ್ರಕಾಶ್. ಉದಯ ಸೂರ್ಯ ಮೂವಿ ನೋಡಿದೆ, ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ.